ಪ್ರಿಯರೇ, ಜೈ ಕ್ರಿಸ್ತ್. ಮತ್ತಾಯನ ಶುಭ ಸಂದೇಶ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವದೂತನು ಜೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಈಜಿಪ್ಟಿಗೆ ಪಲಾಯನಗೈಯಲು ಹೇಳುತ್ತಾನೆ, ಏಕೆಂದರೆ ಹೆರೋದರಸನು ಮಗುವನ್ನು ಕೊಲ್ಲಲು ಹವಣಿಸುತ್ತಿದ್ದನು. ಯಹೂದ್ಯರು ಈಜಿಪ್ಟ್ ದೇಶಕ್ಕೆ ಹೋಗುವುದು ಹೊಸದೇನಲ್ಲ. ಏಕೆಂದರೆ ಯಹೂದ್ಯರ ನಾಡಿನಲ್ಲಿ ಬರಗಾಲ ಬಂದಾಗ, ಯುದ್ಧಗಳು ಜರುಗಿದಾಗ, ಕೆಲಸವಿಲ್ಲದಿದ್ದಾಗ ಯಹೂದ್ಯರು ಈಜಿಪ್ಟ್ ನಾಡಿಗೆ ವಲಸೆ ಹೋಗುತ್ತಿದ್ದರು. ಪ್ರತಿಯೊಂದು ಈಜಿಪ್ಟ್ ನಗರಗಳಲ್ಲಿ ಯಹೂದ್ಯರ ಕಾಲೋನಿಗಳಿದ್ದವು. ಅಲೆಕ್ಸಾಂಡ್ರಿಯಾ ಎಂಬಲ್ಲಿ 10 ಲಕ್ಷ ಯಹೂದ್ಯರು ವಾಸಿಸುತ್ತಿದ್ದರು ಎಂದು ಇತಿಹಾಸ ಹೇಳುತ್ತದೆ. ಆದುದರಿಂದ ಜೋಸೆಫ್, ಮೇರಿ ಮತ್ತು ಯೇಸು ಈಜಿಪ್ಟ್ ಅನ್ನು ತಲುಪಿದಾಗ ಅವರದೇ ಆದಂತಹ ಸಮುದಾಯ ಅಲ್ಲಿತ್ತು. ಆದರೆ ಈಜಿಪ್ಟ್ ನಗರಕ್ಕೆ ಹೋಗುವಾಗ ಒಂದು ಸ್ವಾರಸ್ಯಕರ ಘಟನೆ ನಡೆಯಿತು ಎಂದು ದಂತಕಥೆ ಹೇಳುತ್ತದೆ. ಪ್ರಿಯರೇ, ಈಜಿಪ್ಟ್ ನಗರಕ್ಕೆ ಹೋಗುವಾಗ ಅಲ್ಲಿದ್ದಂತಹ ಗುಡ್ಡ ಗಾಡುಗಳನ್ನು ಹಾದು ಹೋಗಬೇಕಿತ್ತು. ದಾರಿ ಮಧ್ಯೆ ಅನೇಕ ದಾರಿಗಳ್ಳರಿರುತ್ತಿದ್ದರು. ಅವರು ಪ್ರಯಾಣಿಕರನ್ನು ಹೆದರಿಸಿ ಕೆಲವೊಮ್ಮೆ ಅವರನ್ನು ಕೊಂದು ಅವರಲ್ಲಿದ್ದಂತಹ ವಸ್ತುಗಳನ್ನು ದೋಚುತ್ತಿದ್ದರು. ಜೋಸೆಫ್, ಮೇರಿ ಮತ್ತು ಯೇಸು ಈಜಿಪ್ಟ್ ನಗರಕ್ಕೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಕಳ್ಳ ಅವರನ್ನು ಎದುರುಗೊಳ್ಳುತ್ತಾನೆ. ಅವರಲ್ಲಿದ್ದಂತಹ ವಸ್ತುಗಳನ್ನು ದೋಚಬೇಕೆಂದುಕೊಂಡಿದ್ದನು. ಆದರೆ ಮರಿಯಳ ಕೈಯಲ್ಲಿದ್ದಂತಹ ಪುಟ್ಟ ಯೇಸುವನ್ನು ನೋಡಿ ಅವನು ಕಳವಳಗೊಳ್ಳುತ್ತಾನೆ. ಆಗ ಅವನು ಯೇಸುವಿಗೂ ಯೇಸುವಿನ ತಂದೆ ತಾಯಿಗಳಿಗೂ ಯಾವುದೇ ಹಾನಿಯಾಗದಂತೆ ಅವರ ಜೊತೆ ಸ್ವಲ್ಪ ದೂರ ನಡೆಯುತ್ತಾನೆ. ದಾರಿ ಮಧ್ಯದಲ್ಲಿ ಆ ಕಳ್ಳನು ಯೇಸುವಿಗೆ ಹೀಗೆಂದು ನುಡಿಯುತ್ತಾನೆ, ಎಲ್ಲ ಮಕ್ಕಳಿಗಿಂತ ಹೆಚ್ಚು ಆಶೀರ್ವದಿಸಲ್ಪಟ್ಟವರೇ, ನನ್ನ ಮೇಲೆ ಕರುಣೆ ತೋರುವ ಸಮಯ ಬಂದರೆ ನನ್ನನ್ನು ಜ್ಞಾಪಿಸಿಕೊಳ್ಳಿ, ಹಾಗೂ ಈ ಸಮಯವನ್ನು ಎಂದಿಗೂ ಮರೆಯಬೇಡಿ ಎಂದು ಹೇಳುತ್ತಾನೆ. ಪ್ರಿಯರೇ, 33 ವರ್ಷಗಳ ಬಳಿಕ ಯೇಸು ಸ್ವಾಮಿ ಕಲ್ವಾರಿ ಬೆಟ್ಟದಲ್ಲಿ ಶಿಲುಬೆ ಮೇಲೆ ತೂಗಾಡುವಾಗ ಬಲಗಡೆಯಲ್ಲಿದ್ದಂತಹ ಕಳ್ಳ ಈತನೇ ಎಂದು ದಂತಕಥೆ ಹೇಳುತ್ತದೆ. ಆತನೇ ಡಿಸ್ಮಸ್. ಅಂದು ಯೇಸುವಿಗೆ ಕಷ್ಟದ ಕಾಲದಲ್ಲಿ ಸಹಾಯ ಮಾಡಿದ, ಇಂದು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥನಾದ. ಧನ್ಯವಾದಗಳು.